ಎಲ್ಲರಿಗೂ ನಮಸ್ಕಾರ. ಪುಸ್ತಕ ಪರಿಚಯದ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ಒಂದು ಕಾದಂಬರಿಯನ್ನು ತೆಗೆದುಕೊಂಡು ಬಂದಿದ್ದೇನೆ. ಯಾವುದು ಅಂದರೆ ಜಾರುವ ದಾರಿಯಲ್ಲಿ ಅಂತ. ಇದನ್ನು ಬರೆದವರು ಶಿವರಾಮ್ ಕಾರಂತರು. ಜಾರುವ ದಾರಿಯಲ್ಲಿ ಏನಿದು ಜಾರುವ ದಾರಿಯಲ್ಲಿ ಅಂದರೆ ಮಹಾಯುದ್ಧದ ಕಾಲದಲ್ಲಿ ಮನುಷ್ಯ ಹೇಗೆ ನೈತಿಕ ಪತನವನ್ನು ಕಂಡ ಅನ್ನೋದನ್ನ ಇದು ಹೇಳುತ್ತೆ. ಇದು ಯಾವಾಗ ಬರೆದಿದ್ದು ಮತ್ತೆ ಮುನ್ನುಡಿಯಲ್ಲಿ ಏನನ್ನು ಹೇಳಿದ್ದಾರೆ ಅನ್ನೋದನ್ನ ನೋಡೋಣ. ಪ್ರಥಮ ಮುದ್ರಣ 1952 ಅಂತ ಇದೆ. ಮುಮ್ಮಾತು ಅಂತ ಬರೆದಿದ್ದಾರೆ. ಇದರಲ್ಲಿ ನೋಡೋಣ. ಈ ಕಾದಂಬರಿ ಕೊಡಲೆಳಸುತ್ತಿರುವ ಸಾಮಾಜಿಕ ಚಿತ್ರವು ಮಹಾಯುದ್ಧದ ಕಾಲದ ನಮ್ಮ ನಾಡಿನ ಕಾಳೂರೆಂಬ ಕಾಲ್ಪನಿಕ ನಗರದ್ದು. ವಾಸ್ತವಿಕವಾಗಿ ಅಂತಹ ಊರಿಲ್ಲ. ಅದು ಇಲ್ಲಿ ಚಿತ್ರಿಸಿದಂತೆ ಉತ್ತರ ಕನ್ನಡದ ಪಟ್ಟಣವೂ ಅಲ್ಲ. ಈ ಕಥಾವಸ್ತುವಿನ ಮಟ್ಟಿಗೆ ಭಾರತದ ಎಲ್ಲ ನಗರಗಳು, ನೆರೆಕೆರೆಗಳು ಯುದ್ಧ ಕಾಲದಲ್ಲಿ ವಿಶೇಷವಾದ ನೈತಿಕ ಪತನದ ದಾರಿಗಿಳಿದವು. ಇಲ್ಲಿ ಚಿತ್ರಿಸಿರುವ ವ್ಯಕ್ತಿಗಳು ಎಲ್ಲೆಲ್ಲಿಯೂ ಕಾಣಸಿಗುವ ಜನಸಾಮಾನ್ಯರೇ. ವಾಸ್ತವಿಕ ಊರಿನ ಪಾತ್ರಗಳನ್ನು ಹೆಸರಿಸಿದಲ್ಲಿ ಅವರು ಇವರು ಎಂದೆನ್ನಬಾರದೆಂದು ಕಾಲ್ಪನಿಕ ಹೆಸರುಗಳನ್ನು ಕೊಟ್ಟುದಾಗಿದೆ. ಕಾರವಾರದಿಂದ ದಕ್ಷಿಣ ಕನ್ನಡದ ಕಾಸರಗೋಡಿನ ತನಕ ಇರುವ ಕಡಲ ಕರಾವಳಿ ರೇವುಗಳೆಲ್ಲ ಒಂದೇ ತೆರನಾದವು. ಇಲ್ಲಿನ ಬಣ್ಣನೆ ಅಲ್ಲೆಲ್ಲಿಗೂ ಅನ್ವಯಿಸಬಹುದು. ಮಾನವನ ಅತಿಯಾಸೆ, ಲಾಭಕೋರತನಗಳು ಎರಡನೇ ಯುದ್ಧದ ಕಾಲದಲ್ಲಿ ಹೇಗೆ ಉಲ್ಬಣಿಸಿ ನಮ್ಮ ಜನಜೀವನದ ನೈತಿಕ ನೆಲೆಯನ್ನು ಕುಸಿದವು ಎಂಬುದು ಇಲ್ಲಿನ ಮುಖ್ಯ ಸಮಸ್ಯೆ. ಆತ ನಡೆಯುವ ದಾರಿ ನಯವಾಗಿ ಜಾರತೊಡಗಿತು. ವಿವಿಧ ರೀತಿಯ ಪಾಮಾಜಿಗಳಿಂದ ತುಂಬಿತು. ಇದು ಒಟ್ಟಾರೆಯಾಗಿ ಹೇಗೆ ನಾವು ಜಾರ್ತಾ ಬಂದ್ವಿ ಅನ್ನೋದನ್ನ ಇದೆ. ಇದಿಷ್ಟೇ, ಇನ್ನೂ ಸ್ವಲ್ಪ ಇದೆ. ಇವರು ಎಲ್ಲಿ ಬರೆದಿದ್ದಾರೆ ಅದನ್ನು ಓಡ್ಬಿಡ್ತೀನಿ. ಲಾಭಾಕಾಂಕ್ಷೆಯ ಓಟವು ನಿರಾತಂಕವಾಗಿ ಸಾಗಿತು. ಅಲ್ಲಿ ಚಲಿಸತೊಡಗಿದವನ ವೇಗವು ಮಿತಿಮೀರಿದಂತೆ ನೈತಿಕ ತೋಲವು ಕಳೆಯುತ್ತಾ ಸರಿಯಿತು. ಇಂತಹ ನೆಲದಲ್ಲೂ ಧೃತಿಗೆಡದೆ, ನೈತಿಕ ತೋಲ ಕೆಡಿಸಿಕೊಳ್ಳದೆ ನಡೆಯಲು ಪ್ರಯತ್ನಿಸಿದ ಡಾಕ್ಟರ್ ಶಿವಪ್ಪನವರ ಚಿತ್ರ ಅಪೂರ್ವವಾದರೂ ಅಲಭ್ಯವಲ್ಲ. ಗಂಪು ಸರದಾರನ ಚಿತ್ರ ಇನ್ನೊಂದು ಬಗೆಯದು. ಅವನ ಶೀಲದಲ್ಲಿ ಹದುಗಿದ್ದ ನಿಷ್ಕಾಪಟ್ಯ, ಸರಳತೆ, ಉದಾರ ಗುಣಗಳು ಅವನನ್ನು ಉಳಿದವರಿಂದ ಬೇರೆಯಾಗಿ ಎತ್ತಿ ತೋರಿಸುತ್ತವೆ. ಈ ಕಥಾವಸ್ತುವಿಗೆ ಅವಶ್ಯವಾದಷ್ಟೇ ಅಂಶವನ್ನು ಗುಲಾಬಿಯನ್ನು ಚಿತ್ರಿಸುವಾಗ ಕೊಟ್ಟಿದೆ. ಅವಳ ಮಾನಸಿಕ ಲೋಕವು ಸ್ವತಂತ್ರವಾದೊಂದು ಕಾದಂಬರಿಗೆ ವಸ್ತುವಾಗಬಲ್ಲದು. ಇದು ಮುನ್ನುಡಿಯಲ್ಲಿ ಇರ್ತಕ್ಕಂತಹ ಒಂದು ಭಾಗ ಅಷ್ಟೇ. ನಾನಷ್ಟು ಓದಿಲ್ಲ. ಅಂದರೆ ಹೇಗೆ ಮಹಾಯುದ್ಧದ ಕಾಲದಲ್ಲಿ ನೈತಿಕ ಪತನವನ್ನು ಮನುಷ್ಯ ಹೊಂದುತ್ತಾ ಬಂದ, ಆದರೆ ಅಲ್ಲಿ ನೈತಿಕತೆಯನ್ನು ಉಳಿಸಿಕೊಂಡವರು ಇದ್ದರು ಅಂತ. ಬಹಳ ಜಾಸ್ತಿ ಇದ್ದರು, ಎಲ್ಲೋ ಒಂದೊಂದು ಕಡೆ ಕೆಲವರು ಇದ್ದರು, ಅಲಭ್ಯವೇನಲ್ಲ ಆ ಥರ ಇದ್ದವರು ಅಂತ ಹೇಳಿದ್ದಾರೆ. ಅಲ್ಲಿ ನೈತಿಕತೆ ಬೇರೆ ಬೇರೆ ಪ್ರಶ್ನೆಯಲ್ಲಿ ಬರುತ್ತೆ. ಇಲ್ಲಿ ಶಿವಪ್ಪ ಎನ್ನುವ ಒಬ್ಬ ಡಾಕ್ಟರ್ ಇರ್ತಾನೆ. ಅವನು ಹೇಗೆ ಡಾಕ್ಟರ್ ಆದ ಅಂದರೆ, ಅವನ ತಂದೆ ಒಬ್ಬರು ಮೇಷ್ಟ್ರಾಗಿರ್ತಾರೆ. ಅವರು ಸಾಮಾನ್ಯ ಜೀವನವನ್ನು ನಡೆಸ್ತಾ ಇದ್ರು. ಇವರಿಗೆ ಜಾಸ್ತಿ ಓದ್ಸಕ್ಕೆ ಹಣ ಇರೋದಿಲ್ಲ. ಅವರು ಊರಿನವರ ಸಹಾಯದಿಂದ, ಊರಿನ ಗೆಳೆಯರ ಸಹಾಯದಿಂದ ಹೊರಗಡೆ ಹೋಗಿ ಓದ್ತಾರೆ. ಅಲ್ಲೋ ರಂಗರಾಯರು ಅಂತ ಇವರಿಗೆ ಸಹಾಯ ಮಾಡ್ತಾರೆ. ಅದರಿಂದ ಅವರು ವೈದ್ಯಕೀಯ ವೃತ್ತಿಗೆ ಬರ್ತಾರೆ. ರಂಗರಾಯರು ಇವ್ರಿಗೆ ಸಹಾಯ ಮಾಡಿರ್ತಾರೆ. ಹಾಗೆ ಊರಿನವರು ಇವ್ರಿಗೆ ಸಹಾಯ ಮಾಡಿರ್ತಾರೆ. ರಂಗರಾಯರು ಅವ್ರ ಮಗಳನ್ನು ಇವನಿಗೆ ಕೊಡೋದಕ್ಕೆ ನಾನು ಇಷ್ಟಪಟ್ಟಿದ್ದೀನಿ ಅಂತ ಹೇಳ್ತಾರೆ. ಊರಿನ ಶ್ರೀಪತಿರಾಯರು ಕೂಡ ಅವ್ರ ಮಗಳನ್ನು ಇವ್ರಿಗೆ ಕೊಡೋದಕ್ಕೆ ಇದು ಮಾಡ್ತಾರೆ. ಅಲ್ಲಿ ಅವರು ನೈತಿಕ ಗೊಂದಲವನ್ನು ಎದುರಿಸ್ತಾರೆ. ಕಡೆಯಲ್ಲಿ ರಂಗರಾಯರ ಮಗಳನ್ನೇ ಇವರು ಮದುವೆ ಆಗ್ತಾರೆ. ಧಾರವಾಡದಲ್ಲಿ ಅವರು ಇರ್ತಾರೆ. ಅವರನ್ನು ಮದುವೆಯಾಗಿ ಇವರು ಕಾಳೂರು ಅನ್ನೋದು ಅವರ ಮೂಲವರು. ಅಲ್ಲಿ ವೈದ್ಯ ವೃತ್ತಿ ಮಾಡೋದಕ್ಕೆ ಬರ್ತಾರೆ. ಅಲ್ಲಿ ಅವರು ಕರ್ತವ್ಯ ಪ್ರಜ್ಞೆಯಿಂದ ನಡ್ಕೊಳ್ತಾರೆ. ಯಾರ ಹತ್ರನೂ ಇಷ್ಟೇ ದುಡ್ಡು ಕೊಡಿ, ಅಷ್ಟೇ ದುಡ್ಡು ಕೊಡಿ ಅಂತ ಕೇಳೋದಿಲ್ಲ. ಯಾರಿಗೆ ಆರಾಮಿಲ್ಲ ಅಂದರೂ ತಕ್ಷಣ ಹೋಗಿ ಇವರ ಸೇವೆಯನ್ನು ಸಲ್ಲಿಸಿ ಬರ್ತಾರೆ. ಅವ್ರು ಕೊಟ್ಟಷ್ಟು ತಗೊಂಡು ಬರ್ತಾರೆ. ಕೆಲವು ಕಡೆ ಹಾಗೇನೂ ಬಂದದ್ದಿದೆ. ಅದರಿಂದ ಇವರಿಗೆ ಆರ್ಥಿಕವಾಗಿ ಹೆಚ್ಚಿಗೆ ಲಾಭ ಆಗೋದಿಲ್ಲ. ಜನರ ಪ್ರೀತಿಯನ್ನು ಗಳಿಸ್ತಾರೆ. ಆರ್ಥಿಕವಾಗಿ ಎಷ್ಟಕ್ಕೆ ಬೇಕೋ ಅಷ್ಟರಲ್ಲೇ ಇರ್ತಾರೆ. ಅವರಿಗೆ ಮನೆ ಕಟ್ಟಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ.
ಅದರಿಂದ ಸಾಕಷ್ಟು ಅವಮಾನಗಳನ್ನ ಎದುರಿಸ್ತಾರೆ. ಹೆಂಡತಿನೂ ಸ್ವಲ್ಪ ಮನೆ ಮಾಡ್ಕೋಬೇಕು ಅಂತಿರುತ್ತೆ. ತಂದೆಗೂ ಅದಿರುತ್ತೆ. ತಂದೆಗೆ ಇವರಿಗೆ ವೈಷಮ್ಯ ಬಂದು ತಂದೆ ಅವರ ಮಗಳ ಮನೆಗೆ ಹೋಗ್ತಾರೆ. ಈ ರೀತಿಯಾಗಿ ಚಿತ್ರ ನಡೀತಾ ಇರುತ್ತೆ. ನಂತರ ಈ ಮಹಾಯುದ್ಧದ ಕಾಲದಿಂದ ಈ ಸೇನಾ ನೆಲೆಗಳೆಲ್ಲ ಅಲ್ಲಿ ಕೆಲವು ಸ್ವಲ್ಪ ದೂರದ ಊರುಗಳಿಗೆ ಬರ್ತವೆ. ಹಣದುಬ್ಬರ ಉಂಟಾಗುತ್ತೆ. ಆ ಸೇನಾ ನೆಲೆಗಳಿಗೆ ಅವರಿಗೆ ವ್ಯವಸ್ಥೆಗಳನ್ನು, ಮರಗಳು ಅದು ಇದು ಮಾಡೋದಕ್ಕೆ, ಕಾರ್ಖಾನೆಗಳು ಅದನ್ನೆಲ್ಲ ಮಾಡೋದಕ್ಕೆ ಆ ಊರಿನ ಜನರು ಕೆಲವರು ಇರ್ತಾರೆ, ಅವ್ರು ಹೋಗ್ತಾರೆ. ಮಗದುಮ್ ಸಾಹೇಬ್ರು ಮಕ್ಕಳು ಅಲ್ಲಿ ಹೋಗಿ ಆ ಕೆಲಸವನ್ನು ಮಾಡ್ತಾರೆ. ನಂತರ ಊರಿನ ಕೆಲವು ಅಂಗಡಿ ಇಟ್ಟವರು ಕೂಡ ಈ ಮರದ ಕೆಲಸವನ್ನು ಮಾಡುವ ಅಂಗಡಿಯನ್ನು ಇಡ್ತಾರೆ, ಅದನ್ನು ಅವರಿಗೆ ಒದಗಿಸೋದಕ್ಕೆ. ಅಲ್ಲಿ ಲಾಭ ಗಳಿಸ್ತಾರೆ. ಹಣದುಬ್ಬರ ಜಾಸ್ತಿ ಆದಂತೆ ಏನಾಗುತ್ತೆ ಅಂದರೆ, ಈ ಅಂಗಡಿಗಳಲ್ಲಿ ಐಟಮ್ಗಳು ಇದ್ರೂ ಇಲ್ಲ ಅಂತ ಹೇಳೋದು, ಅವ್ರು ಸ್ವಲ್ಪ ಜಾಸ್ತಿ ಕೊಡ್ತೀನಿ ಅಂದರೆ ಅವರಿಗೆ ಕೊಡೋದು, ಈ ರೀತಿಯಾಗಿ ಮೋಸದ ವ್ಯಾಪಾರಗಳು ಪ್ರಾರಂಭ ಆಗುತ್ತೆ. ಆಮೇಲೆ ಕಲಬೆರಕೆ ಆರಂಭ ಆಗುತ್ತೆ ಜಾಸ್ತಿಯಾಗಿ. ಹೀಗೆ ನೈತಿಕವಾಗಿ ಮನುಷ್ಯರು ಆ ಸಂದರ್ಭದ ಲಾಭವನ್ನು ತೆಗೆದುಕೊಳ್ಳೋದಕ್ಕಾಗಿ ನೈತಿಕತೆಯನ್ನು ಬಿಡ್ತಾ ಬರ್ತಾರೆ. ಇದು ಕಾಳೂರಿನಲ್ಲಿ ಆಗ್ತಕ್ಕಂತಹ ವಿಷಯ. ಅಲ್ಲಿ ಆ ಮಗದುಮ್ ಸಾಹೇಬ್ರು ಅನ್ನೋರು ಈ ಗುಲಾಬಿ ಎನ್ನುವ ಒಬ್ಬ ವೇಶ್ಯೆಯನ್ನು ಇಟ್ಟುಕೊಂಡಿರ್ತಾರೆ. ಅಲ್ಲಿ ಗುಲಾಬಿ ಅನ್ನೋರು ಮಾಧು ಎನ್ನುವ ಇನ್ನೊಬ್ಬ ಹುಡುಗನನ್ನು ಇಷ್ಟಪಡ್ತಾ ಇರ್ತಾಳೆ. ನಂತರ ಆ ಗುಲಾಬಿಗೊಂದು ಮಗು ಆಗುತ್ತೆ. ಅದು ಮಾಧುವಿದೇ ಆಗಿರುತ್ತೆ. ಅದು ಈ ಡಾಕ್ಟ್ರು ಅವಳ ಹೆರಿಗೆಯನ್ನು ಮಾಡಿಸಿರ್ತಾರೆ, ಶಿವಪ್ಪನವರು. ಅದು ಬಹಳ ಚೆನ್ನಾಗಿ ಮಾಡಿಸಿದ್ರಿಂದ ಅವರಿಗೆ ಬಹಳ ಕೃತಜ್ಞರಾಗಿ ಗುಲಾಬಿ ಇರ್ತಾಳೆ. ನಂತರ ಮಗದುಮ್ ಸಾಹೇಬರು ಹೋಗ್ತಾರೆ, ಅಂದರೆ ಅಸುನೀಗ್ತಾರೆ. ಅದರ ನಂತರ ಗುಲಾಬಿ ಹೇಗಿರ್ತಾಳೆ ಅಂತ ಅವಳಿಗೆ ತುಂಬ ಮುಂದಿನ ಅಸಹಾಯಕತೆ ಕಾಡುತ್ತೆ. ಶಿವಪ್ಪ ಡಾಕ್ಟ್ರು ಅವಳಿಗೆ ತನ್ನ ಕೈಲಿ ಆದಂತಹ ಸಹಾಯಗಳನ್ನು ಮಾಡಿರ್ತಾರೆ. ಭಾಳ ಗೌರವಯುತವಾಗಿ ಶಿವಪ್ಪ ಡಾಕ್ಟ್ರು ಅವಳನ್ನು ನಡೆಸ್ಕೊಂಡಿರ್ತಾರೆ. ಈ ನಡುವೆ ಏನಾಗುತ್ತೆ ಅಂದರೆ, ಶಿವಪ್ಪ ಡಾಕ್ಟ್ರ ಹೆಂಡತಿಗೆ ಕ್ಷಯರೋಗ, ಕುಷ್ಠರೋಗ ಬಂದ್ಬಿಡುತ್ತೆ. ಅವಳನ್ನ ಹೊರಗಡೆ ಎಲ್ಲೋ ಬಿಡುವ ಸಂದರ್ಭ ಬರುತ್ತೆ ಬೇರೆ ಊರಲ್ಲಿ. ಅಲ್ಲಿ ಗಾಂಪ ಎನ್ನುವ ಒಬ್ಬ ವ್ಯಕ್ತಿ ಡಾಕ್ಟ್ರಿಗೆ ಸಹಾಯ ಮಾಡ್ತಾನೆ. ಅದಕ್ಕೂ ಮೊದಲು ಆ ಗಾಂಪ ಇವರಿಗೆ ಡಾಕ್ಟ್ರಿಗೆ ಒಂದು ಮನೆಯನ್ನು ಕಟ್ಟಿಸಿಕೊಡ್ತಾನೆ ಅವನೇನೆ. ಹೇಗೆ ಅಂದರೆ, ಆ ಗಾಂಪನ ಹೆಂಡತಿಗೆ ಆರಾಮಿಲ್ದಿದ್ದಾಗ ಡಾಕ್ಟ್ರು ಅವ್ರಿಗೆ ಸಹಾಯ ಮಾಡಿರ್ತಾರೆ, ಸೇವೆ ಮಾಡಿರ್ತಾರೆ. ಅವ್ರಿಗೆ ಈ ರೀತಿಯಲ್ಲಿ ಅವರಿಗೆ ಕೃತಜ್ಞತೆಯನ್ನು ಆತ ಸಲ್ಲಿಸಿರ್ತಾನೆ. ಆಗ ಅದು ಅವಳಿಗೆ, ಹೆಂಡತಿಗೆ, ಎಲ್ಲರಿಗೂ ಖುಷಿ ತಂದು ಕೊಟ್ಟಿರುತ್ತೆ. ನಂತರ ಅದಾದ ನಂತರ ಏನಾಗುತ್ತೆ ಅಂದರೆ, ಗುಲಾಬಿ ಕೂಡ ಈ ಡಾಕ್ಟ್ರ ದವಾಖಾನೆಯಲ್ಲಿ ಕೆಲಸ ಮಾಡೋದಕ್ಕೆ ಸೇರ್ಕೊಂಡಿರ್ತಾಳೆ ನರ್ಸ್ ಆಗಿ. ಗುಲಾಬಿ, ಶಿವಪ್ಪ ಡಾಕ್ಟ್ರ ಹೆಂಡತಿ ಇಂದುಮತಿ, ಗಾಂಪ ಇವರೆಲ್ಲ ಅನ್ಯೋನ್ಯವಾಗಿ ಇರ್ತಾರೆ. ಆ ಗಾಂಪ ಆ ಕಾಡುಗಳನ್ನು, ಈ ಮರಗಳನ್ನು ಕಡಿದು ಈ ಸಾಗಿಸುವ ಅಥವಾ ಈ ರೀತಿಯ ಯಾವುದೋ ಒಂದು ವ್ಯವಹಾರದಲ್ಲಿ, ಆ ಮಹಾಯುದ್ಧದ ಕಾಲದಲ್ಲಿ ಈ ಸೇನಾ ನೆಲೆಗಳಿಗೆ ಅನುಕೂಲವಾಗುವಂಥ ಮನೆ ಕಟ್ಟಿಸ್ಕೊಡೋದು, ಅದು ಯಾವುದೋ ಒಂದು ವ್ಯವಹಾರದಲ್ಲಿ ಆತ ಇರ್ತಾನೆ. ಆದರೆ ಆತನ ನಿಷ್ಕಾಪಟ್ಯ ಶಿವಪ್ಪ ಡಾಕ್ಟರ್ಗೆ ಇಷ್ಟ ಆಗುತ್ತೆ. ಅವನು ಕಪಟಿ ಅಲ್ಲ. ಆ ಸಂದರ್ಭದಲ್ಲಿ ಆ ಕೆಲಸದಲ್ಲಿ ಅವನು ತೊಡಗಿಸಿಕೊಂಡಿದ್ದಾನೆ. ಆದರೆ ಅವನಲ್ಲಿ ಮೋಸ ಇರಲಿಲ್ಲ, ಕಪಟ ಇರಲಿಲ್ಲ. ಅವನು ಡಾಕ್ಟರ್ಗೆ ಕೃತಜ್ಞನಾಗೇ ಇದ್ದ. ಡಾಕ್ಟರಿಗೋಸ್ಕರ ಒಂದು ಮನೆಯನ್ನು ಕೂಡ ಕಟ್ಟಿಸಿಕೊಟ್ಟ. ಸೊ ಅವನ ನೈತಿಕತೆ ಒಂದು ಥರದ್ದಾದರೆ, ಈ ಶಿವಪ್ಪ ಡಾಕ್ಟ್ರು ಈ ಸಂದರ್ಭದ ಅನುಕೂಲತೆಯನ್ನು ತಗೊಳ್ಳಿಲ್ಲ ಅಂತ. ಅವರು ಹೊರಗಡೆ ಪೇಟೆಗೆ ಹೋಗಿ ಈ ಡಾಕ್ಟರ್ ವೃತ್ತಿಯನ್ನು ಮಾಡಿದರೆ ಇನ್ನೂ ಹೆಚ್ಚು ಗಳಿಸ್ತಾ ಇದ್ರು. ಆದರೆ ಅವರು ಅದನ್ನು ಮಾಡಲಿಲ್ಲ. ಅವರು ಊರಿನಲ್ಲೇ ನಮ್ಮ ಊರಿನ ಜನರಿಗೆ ಅನುಕೂಲ ಆಗಲಿ ಅಂತ ತಮ್ಮ ಕರ್ತವ್ಯ ಪ್ರಜ್ಞೆಯನ್ನು ಅಲ್ಲಿ ಮೆರೆದರು, ವೃತ್ತಿ ಧರ್ಮವನ್ನು ಅಲ್ಲಿ ತೋರಿಸಿದ್ರು. ಹಾಗೆ ಹಣದ ಆಸೆಗಾಗಿ ಅವರು ಹೋಗಲಿಲ್ಲ. ಹೀಗಿರುವಾಗ ಏನಾಗುತ್ತೆ ಅಂದರೆ, ಅವರಿಗೆ ಮಕ್ಕಳು ಕೂಡ 3 ಜನ ಮಕ್ಕಳು ಇರ್ತಾರೆ ಶಿವಪ್ಪ ಡಾಕ್ಟರ್ಗೆ. ಅವರ ಹೆಂಡತಿಗೆ ಕುಷ್ಠರೋಗ ಬಂದ್ಬಿಡುತ್ತೆ. ಆಗ ಅವರನ್ನ ಹೊರಗಡೆ ಆಸ್ಪತ್ರೆಯಲ್ಲಿ ಬಿಡುವ ಸಂದರ್ಭ ಬರುತ್ತೆ. ಗಾಂಪ ಅಲ್ಲಿ ಹೆಲ್ಪ್ ಮಾಡ್ತಾನೆ. ಗುಲಾಬಿ ಕೂಡ ಇಂದುಮತಿಯ ಜೊತೆ, ಶಿವಪ್ಪ ಡಾಕ್ಟರ್ ಹೆಂಡತಿ ಇಂದುಮತಿಯ ಜೊತೆ ಇರೋದಕ್ಕೆ ಒಪ್ಪಿಕೊಂಡು ಆ ಹೊರಗಡೆ ಊರಲ್ಲಿ ಇರತಕ್ಕಂತಹ ಆಸ್ಪತ್ರೆಯಲ್ಲಿ ಇರ್ತಾಳೆ. ತುಂಬ ದಿವಸ ಇಡುತ್ತೆ, 5-6 ತಿಂಗಳಾಗತ್ತೆ. ಅಲ್ಲಿ ಇಂದುಮತಿ ಏನು ಮಾಡ್ತಾಳೆ, ಅವಳಿಗೆ ಕಷ್ಟ ಆಗುತ್ತೆ. ಗುಲಾಬಿ ಅವಳ ಬಂಗಾರವನ್ನು ಅಡವಿಟ್ಟು ಅಲ್ಲಿ ಬೇಕಾಗುವಂತಹ ಹಣಕಾಸಿನ ಸೌಲಭ್ಯನ ಒದಗಿಸ್ಕೊಳ್ತಾಳೆ. ನಂತರ ವಾಪಸ್ ಬಂದು ಇವಳು
ಏನಾಗುತ್ತೆ ಅಂದರೆ ಇಂದುಮತಿ ಜೀವ ಹೋಗುತ್ತೆ ಊರಿಗೆ ಬಂದ ನಂತರ. ಅಲ್ಲಿಗೆ ಈ ಕಥೆ ಮುಕ್ತಾಯ ಆಗುತ್ತೆ. ಇಲ್ಲಿ ಆ ಕೊನೆಯ ಅಧ್ಯಾಯಗಳನ್ನ ಬಹಳ ಚೆನ್ನಾಗಿ ಬರೆದಿದ್ದಾರೆ. ಅಲ್ಲ, ಎಲ್ಲ ಅಧ್ಯಾಯನೂ ಚೆನ್ನಾಗಿದೆ ಈ ಕಾದಂಬರಿಯಲ್ಲಿ. ಆ ಊರಿನ ರಾಜಕೀಯ ಹೇಗೆ ವರ್ಕ್ ಆಗುತ್ತೆ, ಜನರ ಸಣ್ಣ ಬುದ್ಧಿ ದೊಡ್ಡ ಬುದ್ಧಿ ಅದೆಲ್ಲ ಇದರಲ್ಲಿ ಒಳಗೊಂಡಿದೆ. ಶಿವಪ್ಪ ಡಾಕ್ಟ್ರು ಹೇಗೆ ನೈತಿಕವಾಗಿ ಇದ್ರು, ಶಿವಪ್ಪ ಡಾಕ್ಟ್ರು ಇದರಲ್ಲೇ ತೋರಿಸಿದಂತೆ ಗುಲಾಬಿ, ಆನಂತರ ಶಿವಪ್ಪ ಡಾಕ್ಟ್ರ್ ಹೆಂಡತಿ ಇಂದುಮತಿ ಮತ್ತು ಗಾಂಪ, ಈ 4 ಪಾತ್ರಗಳನ್ನು ಇವರು ಸೃಷ್ಟಿಸಿದ್ದಾರೆ. ಆ ಕೊನೆಯಲ್ಲಿ ಆ ಗುಲಾಬಿ, ಇಂದುಮತಿ ಇವ್ರದ್ದೆಲ್ಲ ಹೇಗೆ ಆ ಪಾತ್ರಗಳು ಮತ್ತು ಸನ್ನಿವೇಶಗಳು ಒಂದಕ್ಕೊಂದು ಹೊಂದಾಣಿಕೆ ಆಗಿ ಒಂದು ಜೀವಕಳೆ ಬರುತ್ತೆ. ಅಲ್ಲಿ ಕಾದಂಬರಿಯ ಭಾವ ಆ ಕೊನೆಯ ಅಧ್ಯಾಯಗಳಲ್ಲಿ ಅತ್ಯಂತ ಚೆನ್ನಾಗಿ ವ್ಯಕ್ತವಾಗಿದೆ. ಅಂದರೆ ನಿಮ್ಮ ಭಾವ ಪ್ರಪಂಚಕ್ಕೆ ತಾಗೋದು ಕೊನೆಯ ಅಧ್ಯಾಯಗಳು ಅಂತ. ಹಾಗೆ ಈ ಸಂದರ್ಭದಲ್ಲಿ ಎಂಥ ಸಂದರ್ಭ ಬಂದರೂ ನಮ್ಮ ನೈತಿಕತೆಯನ್ನು ಬಿಟ್ಟು ಕೊಡದೆ, ನಮ್ಮ ಕರ್ತವ್ಯ ಪ್ರಜ್ಞೆಯನ್ನು ಬಿಡದೆ ಜೀವನ ಮಾಡೋದು ಬಹಳ ಮುಖ್ಯ ಆಗತ್ತೆ ಅಂತ ಅದನ್ನು ಇಲ್ಲಿ ಬಹಳ ಚೆನ್ನಾಗಿ ಬಿಂಬಿಸಿದ್ದಾರೆ. ಕೊನೆಯಲ್ಲಿ ನಮಗೆ ಸುಖ ಸಿಗುತ್ತೋ ದುಃಖನೇ ಬರುತ್ತೋ ಗೊತ್ತಿಲ್ಲ, ಆದರೆ ಒಂದು ಆತ್ಮಸಂತೃಪ್ತಿ ಅಂತೂ ಇರುತ್ತೆ ನೈತಿಕವಾಗಿ ಇದ್ದರೆ ಎನ್ನುವುದು. ಇದು ಒಂದು ಆಯಾಮ. ಇನ್ನೊಂದು ಆಯಾಮ ಈ ಆರ್ಥಿಕವಾದಂತಹ ಮತ್ತು ರಾಜಕೀಯವಾದಂತಹ ಒಂದು ಆಯಾಮ. ಎಲ್ಲೋ ಒಂದು ಕಡೆ ಯುದ್ಧ ಆಗ್ತಾ ಇದೆ, ಮಹಾಯುದ್ಧ. ಅದರಿಂದ ನಮ್ಮಲ್ಲಿ ಹಣದುಬ್ಬರ ಉಂಟಾಗಿದೆ. ಯಾರೋ ಎಲ್ಲೋ ದೇಶಗಳು ಯುದ್ಧ ಮಾಡಿಕೊಂಡ್ರೆ ಇಲ್ಲಿಯ ಜನ ನೈತಿಕವಾಗಿ ಪತನ ಹೊಂದುವಂಥ ಪರಿಸ್ಥಿತಿ. ಇದು ಯಾವ ರೀತಿಯಾದಂತಹ ವ್ಯವಸ್ಥೆ ಎನ್ನುವ ಪ್ರಶ್ನೆಯೂ ಅಲ್ಲಿ ಇದೆ. ಈ ಕಾದಂಬರಿಯಲ್ಲಿ ಮೊದಲಿಗೆ ಅವರು ಈ ಮೀನುಗಾರರ ಸಮಾಜದಲ್ಲಿ ಕಾರ್ವಿಕೇರಿ ಅಂತ ಅದರಲ್ಲಿ ಹೇಗಿದೆ ಅನ್ನೋದು ವರ್ಣನೆಯನ್ನು ಮಾಡ್ತಾರೆ. ಅದರಲ್ಲಿ ಒಂದು ಮುಖ್ಯವಾದ ವಿಚಾರವನ್ನು ನಾನು ನಿಮಗೆ ಹೇಳ್ತೇನೆ. ಜನ ಮೈಗಳ್ಳರಲ್ಲ, ಒಂದಿಲ್ಲೊಂದು ಕೆಲಸ ಮಾಡಿಕೊಂಡಿರುತ್ತಾರೆ. ಅವರ ನಡಿಗೆ ಮಾತುಗಳು ವಿರಾಮವಾದವು. ಅವರ ಹೆಂಗಸರು ತೀರಾ ಚುರುಕಿನವರು, ಎಂದೂ ಮೈಗಳ್ಳ ಜೀವರಲ್ಲ. ವಿಚಿತ್ರ ಜೀವನ ಅವರದು. ಗಳಿಗೆ ಗಳಿಗೆಯ ವಿಧಿವಿಲಾಸವನ್ನು ಹೊಂದಿದ್ದು ಅವರಲ್ಲಿ ಕೂಡಿಡುವ ಹಂಬಲವಿಲ್ಲ. ಕೂಡಿರಿಸುವುದು ಅವರ ಸ್ವಭಾವವಲ್ಲ. ಅಂಥವರ ಜೀವನವು ಆಲಸ್ಯದ್ದಾಗಿರಲಾರದು. ಇದು ನೋಡಿ, ಕೂಡಿರಿಸುವುದು ಅವರ ಸ್ವಭಾವ ಅಲ್ಲ, ಅಂಥವರ ಜೀವನವು ಆಲಸ್ಯದ್ದಾಗಿರಲಾರದು, ಅವರಲ್ಲಿ ಕೂಡಿಡುವ ಹಂಬಲವಿಲ್ಲ. ಅಂದರೆ ಹಣವನ್ನು ಸೇರಿಸಿರ್ತಕ್ಕಂಥದ್ದು ಅದಲ್ಲ, ದುಡಿಮೆ ಮಾಡೋದು, ಅದರಿಂದ ಹಣ ತಗೊಳ್ಳೋದು, ವ್ಯಯ ಮಾಡೋದು, ಆ ರೀತಿ ಜೀವನ ಮಾಡೋದು ಅಂತ. ಅಂದರೆ ನಾವು ಏನಾದ್ರು ವ್ಯಾಯಾಮ ಅಂದರೆ ಶ್ರಮವನ್ನು ಪಟ್ಟು ಅದರಿಂದ ಏನೋ ತಗೊಳ್ಬೇಕು, ನಾವೇನೋ ಕೊಟ್ಟು ಅದರಿಂದ ತಗೊಳ್ಬೇಕು ಅನ್ನುವ ಮನಸ್ಥಿತಿ ಅವರದ್ದು. ಕೂಡಿಡುವ ಹಂಬಲ ಇಲ್ಲ ಅಂತ ಇಲ್ಲಿ ಬರೆದಿದ್ದಾರೆ. ಅಂದರೆ ಮೊದಲ ಭಾಗದಲ್ಲಿ ಇನ್ನು ಯುದ್ಧದ ಪ್ರಭಾವ ಇನ್ನು ಇಲ್ಲಿ ಬೀರದೇ ಇರುವಂತಹ ಸಂದರ್ಭದಲ್ಲಿ. ನಂತರ ನೋಡಿ ಇಲ್ಲಿ ಏನಾಗುತ್ತೆ ಅಂತ ಬರೆದಿದ್ದಾರೆ ಅಂತ, ಇದನ್ನು ನಾವು ಗಮನಿಸಬೇಕು ಹೇಗಿದೆ ಅಂತ. ಮನುಷ್ಯನಿಗೆ ಮನುಷ್ಯನ ಗುರುತು ಮರೆಯತೊಡಗಿದೆ. ಆಪತ್ತಿನಲ್ಲಿ ಮಾಡಿದ ಸಹಾಯಗಳೆಲ್ಲ ಮರವೆಯಾಗುತ್ತವೆ. ಪರೋಪಕಾರವೆಂಬುದು ಒಳ್ಳೆಯ ಶೀಲವೆನಿಸುವ ಬದಲು ಹೆಡ್ಡುತನ, ಬೋಳೆತನ ಆಗಿಬಿಡುತ್ತದೆ. ಇದು ಬಹಳ ಮುಖ್ಯವಾಗಿ ಈ ಕಾದಂಬರಿಯ ಗುರುತು. ಹೇಗೆ ಜಾರ್ತಾ ಹೋದರು ಅಂತ ಮನುಷ್ಯರು ನೈತಿಕವಾಗಿ ಜಾರುವ ದಾರಿಯಲ್ಲಿ ಅಂತ. ಹಣದುಬ್ಬರ ಇದರಿಂದ ಆಗ್ತಕ್ಕಂಥ ಸಂದರ್ಭದ ಉಪಯೋಗವನ್ನು ಪಡೆದುಕೊಂಡು ಹಿಂದೆ ಯಾರೋ ನಮಗೆ ಸಹಾಯ ಮಾಡಿರ್ತಾರೆ, ಅದನ್ನು ನಾವು ನೆನ್ಪಿಟ್ಕೊಳ್ಳೋದೇ ಇಲ್ಲ. ಎಲ್ಲದನ್ನು ನಮ್ಮ ಲಾಭಕ್ಕಾಗಿ ಯೋಚನೆ ಮಾಡ್ತಾ ನೈತಿಕವಾಗಿ ಪತನ ಹೊಂದೋದು. ಇದು ಬಹಳ ಚೆನ್ನಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದು ಶಿವರಾಮ ಕಾರಂತರ ಉತ್ತಮ ಕಾದಂಬರಿಗಳ ಸಾಲಿನಲ್ಲಿಯೂ ಕೂಡ ಈ ಕಾದಂಬರಿ ಸೇರಬೇಕು ಅಂತ ನನಗೆ ಅನಿಸುತ್ತೆ. ಯಾಕೆಂದರೆ ಇದರಲ್ಲಿ ಬಹಳ ಸಫಲತೆ ಇದೆ ಅವರ ಬರವಣಿಗೆಯಲ್ಲಿ, ಈ ಬರವಣಿಗೆಯಲ್ಲಿ ಅಂತ ನನಗೆ ಅನಿಸುತ್ತೆ. ಈ ಕಾದಂಬರಿ ಬಹಳ ಸಫಲವಾದಂತಹ ಕಾದಂಬರಿ ಅಂತ ನನಗೆ ಅನಿಸುತ್ತೆ. ನೀವು ಓದಿ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ತಿಳಿಸಿ. ಧನ್ಯವಾದಗಳು.